ದೈಹಿಕ ಆರೋಗ್ಯದ ಚಿಕಿತ್ಸೆಯಂತೆ ಮಾನಸಿಕ ಆರೋಗ್ಯಕ್ಕೂ ಚಿಕಿತ್ಸೆ ಇದೆ. ಹಿಂಜರಿಕೆ ಬೇಡ. ವ್ಯಕ್ತಿ ಮಾನಸಿಕವಾಗಿ ಕುಗ್ಗಿದಾಗ ವಿವಿಧ ದುಶ್ಚಟಗಳಿಗೆ ಒಳಗಾಗುತ್ತಾನೆ. ಅಲ್ಲದೆ ಮಾನಸಿಕ ಕುಗ್ಗುವಿಕೆ ಆತನ ಜೀವನಕ್ಕೆ ನಕಾರಾತ್ಮಕ ತಿರುವು ನೀಡುತ್ತದೆ ಎಂದು ನರ ಮನೋರೋಗ, ದುಶ್ಚಟ ಹಾಗೂ ಲೈಂಗಿಕ ಸಮಸ್ಯೆಗಳ ನಿವಾರಣಾ ತಜ್ಞರಾದ ಡಾಕ್ಟರ್ ಮನೋವಿಜಯ್ ಕಳಸಗೊಂಡ್ ತಿಳಿಸಿದರು. ವಿಜಯಪುರ ನಗರದ ಮೀನಾಕ್ಷಿ ವೃತ್ತದಲ್ಲಿರುವ ಮನೋ ಆಲಯ ಆಸ್ಪತ್ರೆಯ ವತಿಯಿಂದ ಉಕ್ಕಲಿ ತಾಂಡಾದಲ್ಲಿ ಮಾನಸಿಕ ಆರೋಗ್ಯ ಹಾಗೂ ಮಾದಕ ವ್ಯಸನಗಳ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಉತ್ತರ ಕರ್ನಾಟಕದಲ್ಲಿಯೇ ಮೊದಲ ಬಾರಿಗೆ ಬಯೋ ಫೀಡ್ಬ್ಯಾಕ್ ಸೌಲಭ್ಯ ಹೊಂದಿದ ಆಸ್ಪತ್ರೆ ಮನೋಲಯ. ಮಾನಸಿಕ ಆರೋಗ್ಯ ಕುರಿತು ಆಪ್ತ ಸಮಾಲೋಚನೆ, ಚಿಕಿತ್ಸೆಯ ಮೂಲಕ ವ್ಯಕ್ತಿಯನ್ನ ಗುಣಮುಖರಾಗಲು ಸಹಾಯ ಮಾಡುವುದು ಎಂದು ತಿಳಿಸಿದರು. ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಸರ್ಕಾರಿ ಶಾಲೆ ಮಕ್ಕಳೊಂದಿಗೆ ಜಾಗೃತಿ ಜಾಥಾ ಮಾಡಲಾಗಿತ್ತು. ಸಾಮಾಜಿಕ ನಾಟಕದ ಮೂಲಕ ಜನರಿಗೆ ಮದ್ಯಪಾನದಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ನೇರವಾಗಿ ಸಾರ್ವಜನಿಕರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ವೈದ್ಯರೊಂದಿಗೆ ಚರ್ಚಿಸಲು ಅವಕಾಶ ನೀಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಗಣ್ಯರು ಸೇರಿದಂತೆ ನರ್ಸಿಂಗ್ ಹಾಗೂ ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿಗಳು, ತಾಂಡಾ ಸಾರ್ವಜನಿಕರು ಉಪಸ್ಥಿತರಿದ್ದರು. ಆರೋಗ್ಯ ಅಂತಂದ್ರೆ ಈ ಬರೀ ಜ್ವರ, ಕೆಮ್ಮು, ನೆಗಡಿ ಅಷ್ಟೇ ಅಲ್ಲ, ತಮ್ಮ ಹುಮ್ಮಸ್ಸಲ್ಲಿ ಕಡಿಮೆ ಆಗಬಾರ್ದು, ಕೆಲಸ ಮಾಡುವ ಆಸಕ್ತಿಯಲ್ಲಿ ಕಡಿಮೆ ಆಗಬಾರ್ದು. ಆ ಕೆಲಸ ಮಾಡುವಾಗ ಏನು ಏಕಾಗ್ರತೆ ಏನು ಅದ್ರ ಮೇಲೆ ನಾವು ಗಮನ ಹರಿಸಬೇಕು, ಆ ವಿಷಯದಲ್ಲಿ ಕೂಡ ಕಡಿಮೆ ಆಗಬಾರ್ದು. ಈ ಎಲ್ಲ ಥರದಲ್ಲಿ ನಾವು ಚೆನ್ನಾಗಿದ್ವಿ ಅಂತಂದ್ರೆ ಇದು ನಮ್ಮ ಸೇವಿಸುವ ಆಹಾರ ರುಚಿಕಟ್ಟಾಗಿ ಅನ್ನಿಸ್ಬೇಕು, ಹೊಟ್ಟೆ ಹಸಿಬೇಕು, ಚೆನ್ನಾಗಿ ನಿದ್ದೆ ಆಗಬೇಕು, ಬೇರೆಯವ್ರ ಜೊತೆ ಮಾತಾಡುವಾಗ ಖುಷಿಯಿಂದ ಆಗಬೇಕು. ನಮ್ಮ ಮಾತಿನೇನೋ ನಮ್ಮ ವೃತ್ತಿ, ನಾನು ಒಬ್ಬ ರೈತನೇ ಆಗಲಿ, ಒಬ್ಬ ಡಾಕ್ಟ್ರೇ ಆಗಲಿ, ಇನ್ನೇನೇ ಆಗಲಿ, ನಮ್ಮ ವೃತ್ತಿ ಈಗ ನಮ್ಮ ವಿಕಾಸ್ ಇದ್ದಾರೆ, ಅವರು ಒಬ್ಬರ ಪೊಲಿಟಿಷಿಯನ್ ಈಗ. ಸೊ ಅವರು ತಮ್ಮ ವೃತ್ತಿಯೊಳಗೆ ಇನ್ನೂ ಹೆಚ್ಚಿನ ಆಸಕ್ತಿಯಿಂದ ಮಾಡುವಂಥ ವಿಷಯಗಳಾಗಬೇಕು. ಇದೆಲ್ಲ ಒಳ್ಳೆಯದಾಗಿತ್ತು ಅಂದ್ರೆ ಅಷ್ಟೇ ನಾವು ಆ ಸಂಪೂರ್ಣ ಆರೋಗ್ಯ ಅಂತಂತೀವಿ. ಸೊ ಹಾಗಾಗಿ ನಮಗೆ ಈ ದೈಹಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಐತಿ. ಈ ಮಾನಸಿಕ ಆರೋಗ್ಯ ಅಂತಂದ್ರೆ ನಮಗೊಂಥರ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಅಥವಾ ಯಾರಾದರೂ ಬೇಸರಿಕೆ ಆಗ್ತೈತೆ ರೀ, ನನಗೆ ಮನಸ್ಸು ಆಗೋಲಾಗೈತಿ, ಒಟ್ಟು ಹೊಳ್ಳ ಅದೇ ವಿಚಾರ ಬರ್ತಾವೆ, ಮಕ್ಕಳಕ್ಕೆ ಆಗಂಗಿಲ್ಲ, ನನಗೆ ಒಂದೇ ವಿಚಾರ ಕಾಡ್ತೀನಿ, ನಿದ್ದಿನೇ ಆಗಂಗಿಲ್ಲ, ರಾತ್ರಿ ಎದ್ದು ಬಿಡ್ತೀನಿ, ಏನಕ್ಕಪ್ಪ ಜೀವನ, ಏನಕ್ಕೆ ಬದುಕಬೇಕು ನಾನು, ಇಂಥ ಬದುಕು ಯಾಕೆ ಹಂಗಿಲ್ಲ ಅಂತ ಅಂದಾಗ ನಮ್ಗೆ ಯಾರಿಗಾದ್ರೂ ಹೇಳಿದಾಗ ಅದನ್ನೆಲ್ಲ ಮನಸ್ಸಿನ ತೆಗೆದು ಹಾಕಿ ಆರ್ಥಿಕ ಪರಿಸ್ಥಿತಿ, ಅದರಿಂದ ನಮ್ಮ ಆರ್ಥಿಕ ಮಾಡುವಂಥ ಪರಿಸ್ಥಿತಿ ಬರ್ತೈತಿ. ಅನೇಕರು ನಾವು ಕುಡಿದ ತಿಂಡಿ ಇರೋದ್ರಿಂದ ಅನೇಕರು ನಾವು ಕೆಲಸ ಮಾಡೋದು ಶಕ್ತಿ ಭಾಳ ಆಗ್ತೈತಿ. ಅದ್ರ ಸಲುವಾಗಿ ಉದ್ಯೋಗ ಸ್ಥಾನದಲ್ಲಿರೋ ಜನರಿಗೆ ನಾನು ವಿನಿಸ್ತೇವೆ ಅಂದರೆ ಯಾರು ಕುಡಿಯೋದ್ರಲ್ಲಿ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.